ಹಲೋ ಎವ್ರಿವನ್, ವೆಲ್ಕಮ್ ಟು ಕನ್ನಡ ಕ್ಲಾಸ್. ಇವತ್ತಿನ ದಿನ ನಾನು 3ನೇ ತರಗತಿಯ ಕಗ್ಗ ಪದ್ಯವನ್ನು ಮಾಡ್ತಾ ಇದ್ದೇನೆ. ಈ ಪದ್ಯವನ್ನು ಬರೆದವರು ಡಿ.ವಿ. ಗುಂಡಪ್ಪರವರು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡಿ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವೋ ಜೀವನಕ್ಕೆ ಮಂಕುತಿಮ್ಮ. ಹಾಗಾದರೆ ಈ ಪದ್ಯದ ಅರ್ಥ ನೋಡೋದಾದರೆ, ಒಂದು ಮರವು ಸೊಗಸಾಗಿ ಕಾಣಿಸಲು ಅದರ ಬೇರು ಆಳವಾಗಿ ಹೋಗಿರಬೇಕು. ಆವಾಗ ಅದರಲ್ಲಿ ಹೊಸ ಚಿಗುರುಗಳು ಮೊಳೆಯುತ್ತವೆ. ಅದೇ ರೀತಿ ನಮ್ಮ ಹಿರಿಯರಿಂದ ಬಂದ ಪುರಾತನ ತತ್ವಗಳನ್ನು ಇಂದಿನ ಜಗತ್ತಿಗೆ ಹೊಂದಿಸಿಕೊಂಡರೆ ಅದೇ ಧರ್ಮ ಎಂದೆನಿಸಿಕೊಳ್ಳುತ್ತದೆ. ಅನಾದಿ ಕಾಲದಿಂದ ಬಂದಿರುವ ಋಷಿಗಳ ವಾಹುಗಳನ್ನು ನಮ್ಮ ಇಂದಿನ ವಿಜ್ಞಾನ ಮತ್ತು ಕಲೆಗಳಿಗೆ ಹೊಂದಿಸಿಕೊಂಡರೆ ಜನಜೀವನವು ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಹಾಗಾದರೆ ಈ ಪದ್ಯದ ಅರ್ಥ ನೋಡೋದಾದರೆ, ಎಲ್ಲರೊಳಗೆ ಒಂದಾಗುವ ಸಾರಸ್ಯಕರ ಬದುಕಿನ ಗುಟ್ಟನ್ನು ಗುಂಡಪ್ಪರವರು ಇಲ್ಲಿ ಹೇಳಿದ್ದಾರೆ. ನಮ್ಮ ಇರುವಿಕೆ ಇತರರಿಗೆ ಪ್ರಯೋಜನಕಾರಿಯಾಗಿರಬೇಕು. ಕಷ್ಟಗಳಿಗೆ ಅಂಜದೆ ದೃಢವಾಗಿರು, ದೀನ ದುರ್ಬಲರಿಗೆ ಆಸರೆಯಾಗು, ಒಟ್ಟಿನಲ್ಲಿ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸನ್ನಿವೇಶಗಳಲ್ಲೂ ಬೆರೆತು ಒಂದಾಗಿರು ಎಂದು ಹೇಳಿದ್ದಾರೆ. ಕವಿ ಪರಿಚಯ: ಡಿ.ವಿ. ಗುಂಡಪ್ಪ. ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಜನನ 17 ಮಾರ್ಚ್ 1887. ಸ್ಥಳ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ದೇವನಹಳ್ಳಿ. ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ, ಪತ್ನಿ ಭಾಗೀರಥಮ್ಮ. ಮಕ್ಕಳು ಬಿ.ಜಿ.ಎಲ್. ಸ್ವಾಮಿ, ಮಗ. ಇವರ ವೃತ್ತಿ ತತ್ವಜ್ಞಾನಿ, ಬರಹಗಾರ, ಕವಿ, ಪತ್ರಕರ್ತ. ಕೃತಿಗಳು: ಕವಿತೆ ಮಂಕುತಿಮ್ಮನ ಕಗ್ಗ, ಮರಳು ಮುನಿಯನ ಕಗ್ಗ. ಇನ್ನು ನಿಧನ 7/10/1975.